व्याख्यामुद्रां करसरसुचैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधञ्च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಅಣ್ಣನಿಂದ ಕೊನೆಗೆ ಆದೇಶವನ್ನು ಪಡೆದ ಹೊರಡು ಅಂತ ಬಹಳ ಮುಖ್ಯವಾದ ಕಾರಣ ಅಲ್ಲಿ ಅವನು ಒಪ್ಪಿಕೊಳ್ಳಲಿಕ್ಕೆ. ಅಲ್ಲಿಯ ತನಕ ಅದೇ ಪರಿಸರದಲ್ಲಿ ಅದೃಶ್ಯರಾಗಿದ್ದ ಋಷಿಗಳು, ದೇವತೆಗಳು, ಸಿದ್ಧ ಪುರುಷರೆಲ್ಲರೂ ಕೂಡ ದಯವಿಟ್ಟು ರಾಮನನ್ನು ನೀನು ಮರಳಿ ಕರೆಯಬೇಡ, ಇದರಿಂದಾಗಿ ಲೋಕಕ್ಕೆ ಅವನು ಇಲ್ಲೇ ಇರುವುದರಿಂದ ತುಂಬ ಒಳಿತಾಗುತ್ತೆ, ಅವನನ್ನೇ ಬಯಸಿದ ಅನೇಕ ಜನ ಇಲ್ಲಿದ್ದಾರೆ ಮತ್ತು ಅವ್ರ ಮನಸ್ಸಿನಲ್ಲಿ ದಶಗ್ರೀವ ವಧೇಚ್ಛಯ, ದಶಗ್ರೀವನೆನಿಸಿದ ರಾವಣನ ಸಂಹಾರ ಅದನ್ನು ರಿವೀಲ್ ಮಾಡಲಿಲ್ಲ, ಅದನ್ನಲ್ಲಿ ಅವ್ರು ಹೇಳಲಿಲ್ಲ. ಆದರೆ ಅವರು ಮನಸ್ಸಿನಲ್ಲಿ ಬಯಸಿದರು, ಇದು ಆಗಬೇಕಾದ ಕೆಲಸ. ಆದರೆ ದಶರಥಕ್ಕೆ ಭರತನಿಗೆ ಹೇಳಲೇಬೇಕಾದ ಒಂದು ಸಂಗತಿ ಏನು ಹೇಳಿದರು ಅಂದರೆ, ಋಣವನ್ನು ತೀರಿಸಿ ಈಗ ದಶರಥ ಸ್ವರ್ಗದಲ್ಲಿದ್ದಾನೆ, ನೀನೀಗ ಈ ಮಾತನ್ನು ಮುರಿಯುವಂತೆ ಮಾಡಿದರೆ ಸ್ವರ್ಗದಿಂದ ಪತಿತನಾಗುವಂತಾಗತ್ತೆ. ಭರತ ಕೂಡಲೇ ಅದನ್ನು ಹಿಂದೆ ತೆಗೆದುಕೊಂಡ, ಕೊನೆಗೆ ಪಾದುಕೆಯನ್ನು ಹಿಡಿದು ಹೊರಟ. ಇಟ್ಟು ಅಲ್ಲಿ ಅಣ್ಣನ ಮಾತನ್ನೆಲ್ಲ ಪ್ರತಿ ಸರ್ತಿಯೂ ಮತ್ತೆ ಮತ್ತೆ ನೆನಪಿಸಿಕೊಂಡು ಭರತ ಶಾಸನಂ ಸರ್ವಂ ಪಾದುಕಾನಾಂ ನ್ಯವೇದಯತ್. ಏನೇ ಒಂದು ಹೊಸ ಯೋಜನೆ ಅಥವಾ ಯೋಚನೆ ಬಂತು ಅಂದರೆ ಅದನ್ನು ಮೊದಲು ಪಾದುಕೆ ಎದುರುಗಡೆ ಬಂದು ಹೇಳಿಯೇ ಆಮೇಲೆ ಅದನ್ನು ಮಂತ್ರಿಗಳಿಗೆ ಹೇಳ್ತಾ ಇದ್ದಂತ. ಅಂದರೆ ರಾಮ ಅಲ್ಲಿ ಇದ್ದಾನೆ ಅನ್ನುವ ಭಾವನೆ ಅವನಿತ್ತು. ಸುಮ್ಮನೆ ಆ ಪಾದುಕೆ ನಮ್ಮ ಹೆಸರಲ್ಲಿ ಜೈ ಅಂತ ಎಲ್ಲ ಆಡಳಿತ ನಡೆಸೋದು ಅಂತ ಮಾಡಲಿಲ್ಲ. ಪ್ರತಿಯೊಂದು ಸಂಗತಿಯನ್ನು ಪಾದುಕಾಭ್ಯಾಂ ನ್ಯವೇದಯತ್. ಏನೇ ಒಂದು ತೀರ್ಮಾನ ತೆಗೆದುಕೊಳ್ಳುವುದಿದ್ರೂ ಕೂಡ, ನಿರ್ಧಾರವನ್ನು ಕೈಗೊಳ್ಳುವುದಿದ್ರೂ ಕೂಡ ಹೇಳಿ ಆಮೇಲೆ ಮಂತ್ರಿಗಳಿಗೆ, ಉಳಿದ ಯಾರ್ಯಾರಿಗೆ ಅದನ್ನು ಭಿನ್ನವಿಸ್ಕೊಳ್ಬೇಕೋ ದೊಡ್ಡವರ ಹತ್ರ ಅದನ್ನೆಲ್ಲ ಹೇಳಿ ಮಾಡ್ತಿದ್ದ. ತತಸ್ತು ಭರತ ಶ್ರೀಮಾನ್ ಅಭಿಷಿಚಾರ್ಯ ಪಾದುಕೆ. ಯಾಕೆಂದರೆ ಅವನು ಆ ಅಭಿಷೇಕವನ್ನೆಲ್ಲ ನಡೆಸಿದ್ದು ಅದೇ ಪಾದುಕೆಗೆ. ಹಾಗೆಯೇ ಅದನ್ನು ಮುಂದೆ 14 ವರ್ಷಗಳ ಕಾಲವೂ ಕೂಡ ನಿರಂತರ ಅದೇ. ಕೆಲವೊಮ್ಮೆ ಆರಂಭದಲ್ಲಿ ಒಂದು 4 ದಿವಸ ಭಾರಿ ಅಭ್ಯಾಸ ಇರುತ್ತೆ, ಅದರ ಎದುರುಗಡೆ ಬಂದು ಹೇಳೋದು ಹೋಗೋದು ಎಲ್ಲ ಮಾಡ್ತಿರ್ತಾನೆ. ಆಮೇಲೆ ಈ ಯಾರಿದಾರಲ್ಲಿ ಸುಮ್ಮನೆ ಏನೋ ಬಡಬಡಿಸಿದಾಗಿರುತ್ತೆ ಅಂತ ಹಾಗೆ ಮಾಡಲಿಲ್ಲ ಅವನು. ಕೊನೆಯ ತನಕವೂ ಕೂಡ ಪ್ರತಿಯೊಂದು ಸಂಗತಿಯನ್ನು ಕೂಡ ಈ ರಾಮನ ಪಾದುಕೆ ಅನ್ನೋದು ರಾಮನೇ ಅನ್ನುವ ಎಚ್ಚರಿಕೆಯಿಂದೆಯೇ ಪ್ರತಿ ದಿವಸ ಬಂದಿದ್ದಾನೆ, ಇದು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ. ಇಲ್ಲಿಗೆ 115 ಅಧ್ಯಾಯಗಳನ್ನು ನಾವು ಅಯೋಧ್ಯಾಕಾಂಡದಲ್ಲಿ ನೋಡಿ ಆಯಿತು. ಈಗ 116ರ ಅಧ್ಯಾಯದಲ್ಲಿದ್ದೇವೆ, ಸರ್ಗದಲ್ಲಿದ್ದೇವೆ. ಪ್ರತಿಯಾತೆ ಭರತೆ ಪ್ರತಿಪ್ರಯಾತೆ ಭರತೆ ವಸನ್ ರಾಮಸ್ತಮೋವನೆ ಲಕ್ಷಯಾಮಾಸಸೋದ್ವೇಗಂ ಅಥೌತ್ಸುಕ್ಯಂ ತಪಸ್ವಿನಾಂ.
ಯಾಕೋ ಭರತ ಹೋದ ಮೇಲೆ ಅಲ್ಲಿಯ ಪರಿಸರದಲ್ಲಿ ಏನೋ ಒಂದು ಉದ್ವಿಗ್ನವಾದ ವಾತಾವರಣ ಅವನ ಗಮನಕ್ಕಿತ್ತು ಅನ್ನೋದಕ್ಕೆ ಎರಡು ಕಾರಣಗಳಲ್ಲಿ. ಅದನ್ನು ಮುಂದೆ ಅವನು ಕೇಳಿದ ಮೇಲೆ ಗೊತ್ತಾಗುತ್ತೆ. ಒಂದು ಅವರು ಹೇಳುತ್ತಾರೆ, ಇನ್ನೊಂದು ಹೇಳಲಿಲ್ಲ. ಆದರೆ ಅದರ ಲಕ್ಷಣಗಳನ್ನು ವರ್ಣನೆ ಮಾಡುವುದರ ಮೂಲಕ ಅದು ಗೊತ್ತಾಗುತ್ತೆ ಏನು ಅಂತ. ಚಿತ್ರಕೂಟದಲ್ಲಿ ಆ ತಪಸ್ವಿಗಳ ಆಶ್ರಮದ ಹತ್ರ ಹೋಗಿ, ಯಾಕೆ ದಿನದಿಂದ ದಿನಕ್ಕೆ ಋಷಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇರೋದು ಅವನಿಗೆ ಗಮನಕ್ಕೆ ಬಂತು. ನಯನೈರ್ಭೃಕುಟೀಭಿಶ್ಚ ರಾಮಂ ನಿರ್ದಿಶ್ಯ ಶಂಕಿತಾ ಅನ್ಯೋನ್ಯಂ ಉಪಜಲ್ಪಂತಹ ಶನೈಶ್ಚಕ್ರುರ್ಮಿತಃ ಕಥಾ. ಕೆಲವು ಆಶ್ರಮದ ಹತ್ರ ಹೀಗೆ ಹೋಗಿ ಏನೋ ಮಾಡಬೇಕಾದ್ರೆ ಅನ್ಯೋನ್ಯಂ ಉಪಜಲ್ಪಂತಹ ಅವರವರೇ ಕಣ್ಣಲ್ಲಿ ಮಾತಾಡ್ತಿದ್ರಂತೆ. ಇನ್ನು ಕೆಲವರು ಶನೈಹಿ ನಿಧಾನಕ್ಕೆ ಅವನಿಗೆ ಕೇಳಬಾರ್ದು ಅಂತ ಮಿಥಃ ಪರಸ್ಪರ ತಮ್ಮಲ್ಲಿಯ ಮಾತನ್ನು ಗುಟ್ಟು ಮಾಡಿ ಚಕ್ರುಹು ಮಿಥಃ ಕಥಾ ರಾಮಚಂದ್ರನ ಕಡೆಗೆ ಕೈ ಹೀಗೆ ತೋರಿಸಿ ಅವನ ಬಗ್ಗೆ ಒಂದು ಕಣ್ಣಿನಿಂದ ಇವನೊಬ್ಬ ಬನ್ನ ಅನ್ನುವ ರೀತಿ. ಆದರೆ ಅದು ತಿರಸ್ಕಾರ ಆಗಿರಲಿಲ್ಲ, ಆದರೆ ಭಯ ಇತ್ತು ಅವರಿಗೆ. ರಾಮಚಂದ್ರ ಇಲ್ಲಿಗೆ ಬಂದ ಅಂದರೆ ಇದೆಲ್ಲ ಏನು ಎತ್ತ ಅಂತ ನಮಗೆ ಈ ಘಟನೆಯಲ್ಲಿ ನೇರ ನೋಡಿದಾಗ ಏನು ಅರ್ಥ ಆಗೋದಿಲ್ಲ. ಆದರೆ ರಾಮಚಂದ್ರ ಇದನ್ನು ಬಹಳ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದ. ಗಮನಿಸಿ ತೇಷಾಂ ಔತ್ಸುಕ್ಯಮಾಲಕ್ಷ್ಯ ರಾಮಸ್ತ್ವಾತ್ಮನಿ ಶಂಕಿತಃ. ರಾಮನಿಗೆ ಯಾಕೋ ಮನಸ್ಸಿನಲ್ಲಿ ತುಂಬ ಇದರಿಂದ ವ್ಯಥೆ ಆಗ್ತಾ ಇತ್ತು. ಯಾಕೆ ಹೀಗೆ, ನಾನು ಏನು ಇವರಿಗೆ ತೊಂದರೆ ಮಾಡಿದೆ ಅನ್ನೋದು ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಕೃತಾಂಜಲಿರುವಾಚೇದಂ ಋಷಿಂ ಕುಲಪತಿಂ ತತಃ. ಆ ಋಷಿಗಳಲ್ಲಿ ಹಿರಿಯನಾದ ಒಬ್ಬ ಕುಲಪತಿಗಳಲ್ಲಿ ಹೋಗಿ ಭಿನ್ನವಿಸಿ ಕೇಳ್ತಾನೆ, ಏನಾಯಿತು? ನ ಕಶ್ಚಿತ್ ಭಗವಾನ್ ಕಿಂಚಿತ್ ಪೂರ್ವವೃತ್ತಮಿದಂ ಮೈ ದೃಶ್ಯತೆ ವಿಕೃತಂ ಯೇನ ವಿಕ್ರಿಯಂತೆ ತಪಸ್ವಿನಃ. ಯಾಕೋ ತಪಸ್ವಿಗಳ ನಡೆಯಲ್ಲಿ ನುಡಿಯಲ್ಲಿ ನನ್ನ ಬಗೆಗಿನ ನೋಟ ಬದಲಾಯಿತು. ನನ್ನಿಂದ ಏನಾದರೂ ಇಲ್ಲಿ ತೊಂದರೆ ಆಯಿತಾ? ನಾನು ನಿಮ್ಮ ಈ ಚಿತ್ರಕೂಟದಲ್ಲಿ ವಾಸವಾಗುವುದಕ್ಕೆ ನಿಮಗೇನಾದರೂ ತೊಂದರೆ ಆಗ್ತಾ ಇದೆಯಾ? ಯಾಕೆಂದರೆ ನೀವು ಹೇಳಬೇಕು, ನೀವು ಹೇಳದೇ ಇದ್ದರೆ ನನ್ನ ನಡೆಯಲ್ಲಿ ನಾನು ಖಂಡಿತ ನೀವೇನಾದರೂ ಹೇಳಿದರೆ ನಡೆಯನ್ನು ತಿದ್ದಿಕೊಳ್ತೇನೆ. ನಾನು ಅಲ್ಲ ಅಂತ, ಯಾಕಂದರೆ ಅದು ನಾನೇನಾದರೂ ಅಯ್ಯೋ ಅನ್ನೋ ಥರ ಒಂದು ದೃಷ್ಟಿ ಬಂತು. ಅದಕ್ಕೆ ಪ್ರಮಾದಾಚರಿತಂ ಕಚ್ಚಿತ್ ಕಿಂಚಿನ್ನಾವರಜಸ್ಯ ಮೇ ಲಕ್ಷ್ಮಣಸ್ಯ ಅೃಷ್ಟಿಭಿಸ್ ದೃಷ್ಟಂ ನಾನು ರೂಪಮಿವಾತ್ಮನಃ. ಅಥವಾ ಲಕ್ಷ್ಮಣೇನಾದರೂ ಸಿಟ್ಟಿನಿಂದ ಏನಾದರೂ ಅನ್ನ, ಯಾಕೆಂದರೆ ಭರತನ ಹತ್ರ ಭರತನ ಆಗಮನದ ಹೊತ್ತಿಗೆ ಒಂಚೂರು ಸಿಟ್ಟು ಮಾಡಿ ಮಾತಾಡ್ಕೊಂಡಿದ್ದಿತ್ತು. ಹಾಗೇನಾದರೂ ಅವನು ಹಾಗೆ ಮಾಡುವವನಲ್ಲ, ಆದರೆ ವಿಚಾರಿಸುವಾಗ ಎಲ್ಲವನ್ನೂ ವಿಚಾರಿಸಬೇಕಲ್ವ. ಅದು ಸಂದೇಹ ಪಡುವುದು ತಮ್ಮನ ಮೇಲಿನ ಸಂದೇಹ ಅಂದರೆ ಹೀಗೆ ಮಾಡಿಯಾನು ಅಂತಲ್ಲ, ಅವರಿಗೆ ಏನಾಯಿತು ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಕೇಳಬೇಕಾಗಿತ್ತು. ಅದಕ್ಕೆ ಕೇಳ್ತಾನೆ, ಕಚ್ಚು ಶುಶ್ರೂಷಮಾಣಾವಹ ಶುಶ್ರೂಷಣ ಪರಾಮಯಿ ಪ್ರಮಾದಾಭ್ಯುಚಿತಾಂ ವೃತ್ತಿಂ ಸೀತಾಂ ಯುಕ್ತಂ ನ ವರ್ತತೆ. ನನ್ನ ಸೇವೆಯಲ್ಲಿ ತೊಡಗಿರುವ ಈ ಲಕ್ಷ್ಮಣ ಮತ್ತು ಸೀತಾ ನನ್ನ ಸೇವೆಯ ಮಧ್ಯದಲ್ಲಿ ನಿಮ್ಮನ್ನು ಮರೆತು ನಿಮಗೆ ಶುಶ್ರೂಷಣೆ ಮಾಡೋದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ದಾರಾ? ನಿಮಗೆ ಸಲ್ಲಿಸಬೇಕಾದ ಸೇವೆಯಲ್ಲಿ ಏನಾದರೂ ಕೊರತೆ ಮಾಡಿದ್ದಾರಾ? ಎಲ್ಲಿಯಾದರೂ ಪ್ರಮಾದಾತ್ ತಪ್ಪಿ ಏನಾದರೂ ಬೇರೆ ರೀತಿಯಲ್ಲಿ ನಿಮ್ಮ ಹತ್ರ ವರ್ತಿಸಿದ್ದಾರಾ, ನಡ್ಕೊಂಡಿದ್ದಾರಾ? ಅಥರ್ಷರ್ಜರಯ ವೃದ್ಧ ತಪಸಾ ಚ ಜರಾಂಗತಃ ವೇಪಮಾನ ಇವೋ ವಾಚ ರಾಮಂ ಭೂತದಯಾಪರಂ. ಆದರೆ ಆ ಋಷಿ ಜರಯ ತುಂಬ ದೇಹ ಜರ್ಜರಿತವಾಗಿದೆ. ಅಂತಹ ಅವನು ತಪಸ್ಸಿನಿಂದಲೂ ತುಂಬ ದೇಹವನ್ನು ದಂಡಿಸಿ ಜೀರ್ಣವಾಗಿದ್ದಾನೆ. ಆದರೆ ನಡುಗ್ತಾ ಇದ್ದಾನೆ. ನಡುಗ್ತಾ ಉವಾಚ ರಾಮಂ ಸರ್ವಭೂತ ದಯಾಪರಂ, ಎಲ್ಲ ಭೂತಗಳ ಮೇಲೆ ಅತ್ಯಂತ ಪ್ರೀತಿಯುಳ್ಳಂತಹ ರಾಮಚಂದ್ರ ಹೇಳ್ತಾನೆ, ಕುತಃ ಕಲ್ಯಾಣ ಸತ್ವಾಯಾಹ ಕಲ್ಯಾಣಾಭಿರತೆಸ್ತಥಾ ಚಲನಂ ತಾತ ವೈದೇಹ್ಯಾಹ ತಪಸ್ವಿಷು ವಿಶೇಷತಃ. ಅಯ್ಯೋ, ಸೀತೆ ನಮ್ಮಲ್ಲಿ ಯಾವತ್ತೂ ಕೇಳಿದ ಪ್ರಶ್ನೆ ಲಕ್ಷ್ಮಣನದು. ಆದರೆ ಫಸ್ಟು ಸೀತೆಯ ಬಗ್ಗೆ ಹೇಳ್ತಾರೆ. ಸೀತೆ ಎಲ್ಲಿಯೂ ಕೂಡ ತಪ್ಪಿಯೂ ಅಂದರೆ ಲಕ್ಷ್ಮಣ ಏನು ಬಗ್ಗೆ ಹೇಳಲಿಲ್ಲ, ಅವನು ದೂರ ಹೇಳಲಿಲ್ಲ. ಆದರೆ ಸೀತೆ ಬಗ್ಗೆ ನಾವು ಯಾಕೆಂದರೆ ಅವಳು ತುಂಬ ಕಾಳಜಿ ಮಾಡ್ತಾಳೆ ಅನ್ನೋದನ್ನು ತೋರಿಸ್ಬೇಕು ಅನ್ನುವ ದೃಷ್ಟಿಯಿಂದ ಆ ಮಾತು ಬಂತು. ಅಂದರೆ ಇದರಿಂದ ಒಂದು ಗೊತ್ತಾಗುವ ಸಂಗತಿ ಏನು ಅಂದರೆ, ಎಲ್ಲರೂ ಸೇವೆ ಮಾಡ್ತಾ ಇದ್ದಾಗಲೂ ಆ ಸೇವೆಯಲ್ಲಿ ಒಂದು ಆತ್ಮೀಯತೆ ಹೆಚ್ಚು ಕಮ್ಮಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆ ಹೆಚ್ಚು ಯಾಕೆ ಅಂದರೆ ಅವಳು ಲೋಕದ ತಾಯಿ,
ತಾಯಿ ಹೇಗೆ ನೋಡ್ಕೊಳ್ತಾಳೆ ಮಗುವನ್ನು, ಆ ಪ್ರೀತಿ ಸಹಜವಾಗಿ ಇದ್ದೇ ಇದೆ. ಹಾಗಾಗಿ ಚಲನಂ ತಾತ ವೈದೇಹ್ಯಾ ತಪಸ್ವಿಷು ವಿಶೇಷತಃ, ತಪಸ್ವಿಗಳಲ್ಲಿ ಅವಳ ಕಾಳಜಿ ಅನ್ನೋದು ಎಷ್ಟು ವಿಶೇಷ ಅನ್ನೋದನ್ನು ನಾವು ಎಲ್ಲಿಯೂ ಕೂಡ ದುರ್ಬೀನು ಹಾಕಿಯೂ ತಪ್ಪು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಾಳಜಿ ವಹಿಸ್ತಾಳೆ. ತ್ವನ್ನಿಮಿತ್ತಮಿದಂ ತಾವತ್ ತಾಪಸಾನ್ ಪ್ರತಿವರ್ತತೆ ರಕ್ಷೋಭ್ಯಸ್ತೇನ ಸಂವಿಘ್ನಾ ಕಥಯಂತಿ ಮಿತಃ ಕಥಾ. ಜನ ಹೀಗೆ ಮಾತಾಡಿಕೊಳ್ತಾ ಇದ್ದಾರೆ, ನನಗೆ ಎಲ್ಲವನ್ನೂ ಏನೇನಿದೆ ಅನ್ನೋದು ಎಲ್ಲವನ್ನೂ ಹೇಳಲಿಕ್ಕೆ ಬಂದಿಲ್ಲ, ಆದರೆ ನಿನ್ನ ಕಾರಣದಿಂದ ಇಲ್ಲಿ ಎಲ್ಲರೂ ಇರಲಿಕ್ಕೆ ಭಯಪಡ್ತಾ ಇದ್ದಾರೆ. ರಕ್ಷೋಭ್ಯಸ್ತೇನ ಸಂವಿಘ್ನಾ, ವಿಘ್ನಗಳು ಉಂಟಾಗುವಂತಹ ಸಮಸ್ಯೆಗಳು ಇಲ್ಲಿ ಹೆಚ್ಚುತ್ತಾ ಇದೆ. ಅದು ಬಹಳ ಮುಚ್ಚಿಟ್ಟು ಹೇಳಿದ ರೀತಿಯಲ್ಲಿದೆ. ರಕ್ಷೋಗಣಗಳ ಸಮಸ್ಯೆ ಇದ್ದೇ ಇದೆ, ಆದರೆ ಅದನ್ನು ಇನ್ನೂ ಸಮರಿಯಾಗಿ ಮುಂದಿನ ವರ್ಣನೆ ನೋಡುವಾಗ ಅದು ಅಷ್ಟೇ ಹೇಳಿದ್ದಲ್ಲ, ಅದು ಒಂದು ಕಾರಣ ಹೌದು, ಅದಕ್ಕೆ ಅದೇ ಒಂದು ಕಾರಣ ಅಲ್ಲ, ಅದರ ಜೊತೆಗೆ ಇನ್ನೂ ಬೇರೆ ಕಾರಣ ಇದೆ ಅಂತ ಮುಂದೆ ಗೊತ್ತಾಗುತ್ತೆ. ಆದರೆ ಈ ರಾಕ್ಷಸರ ಉಪಟಳದಿಂದಾಗಿ, ಯಾಕೆ ರಾಕ್ಷಸರ ಉಪಟಳ ಅಂದರೆ ನೀನಿರುವುದು ಅವ್ರಿಗೆ ತಡಿಲಿಕ್ಕಾಗ್ತಾ ಇಲ್ಲ. ನಿನ್ನನ್ನು ಇಲ್ಲಿಂದವರು, ಅವರು ಇಲ್ಲಿ ತನಕ ನೆಮ್ಮದಿಯಾಗಿದ್ದರು, ಅವ್ರು ಏನು ಮಾಡಿದರು ನಮಗೆ ಯಾರೂ ಕೇಳೋರಿಲ್ಲ, ಹೇಳೋರಿರಲಿಲ್ಲ. ಈಗ ನಾವೊಂದು ದೂರ್ಲಿಕ್ಕೆ ಒಬ್ಬ ವ್ಯಕ್ತಿ ನೀನು ಬಂದಿದ್ದಿ, ನಾವೇನಾದರೂ ಸಮಸ್ಯೆ ಆದರೆ ನಿನ್ನ ಹತ್ರ ಬಂದು ಹೇಳಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಅದರಿಂದಾಗಿ ನಿನ್ನ ಮೇಲಿನ ಕೋಪವನ್ನು ನಮ್ಮ ಸುತ್ತಲಿನ ಈ ಪರಿಸರದ ಪ್ರತಿಯೊಬ್ಬರ ಮೇಲೂ ಮತ್ತೂ ಅವರು ತೋರಿಸ್ತಾ ಇದ್ದಾರೆ. ರಾವಣಾವರಜ ಕಶ್ಚಿತ್ ಖರೋ ನಾಮೇಹ ರಾಕ್ಷಸಃ, ರಾವಣನ ತಮ್ಮನಾದಂತಹ ಒಬ್ಬ ಖರ ಅನ್ನೋ ಒಬ್ಬ ರಾಕ್ಷಸ ಇದ್ದಾನೆ. ಉತ್ಪಾಟ್ಯ ತಾಪಸಾನ್ ಸರ್ವಾನ್ ಜನಸ್ಥಾನ ನಿಕೇತನಾನ್, ಅವರವರ ಮನೆಯಲ್ಲಿ ಸುಮ್ಮನೆ ತಮ್ಮ ಪಾಡಿಗೆ ತಮ್ಮ ಯಜ್ಞ ಯಾಗ ನಿತ್ಯ ಅನುಷ್ಠಾನಗಳಲ್ಲಿ ತೊಡಗಿದವರನ್ನು ಕಾಣದಂತೆ ಇದ್ದಕ್ಕಿದ್ದಂತೆ ಎತ್ತಿಕೊಂಡು ಹೋಗಿ ಅವನು ಮರೆಯಾಗಿ ಬಿಡ್ತಾ ಇದ್ದಾನೆ. ನಮ್ಮ ಋಷಿಗಳ ಅಸ್ತಿತ್ವವೇ ಎಲ್ಲಿತ್ತು, ಯಾರಿದ್ರು, ಹೇಗೆ ಹೋದರು, ಎಲ್ಲಿಗೆ ಹೋದರು, ಮರಳಿ ಬಂದ್ರಾ ಇಲ್ವಾ, ಇದೇನೂ ಗೊತ್ತಾಗ್ತಾ ಇಲ್ಲ. ದೃಷ್ಟಶ್ಚ ಜಿತಕಾಶೀಚ ನೃಶಂಸಃ ಪುರುಷಾದಕಃ ಅವಲಿಪ್ತಶ್ಚ ಪಾಪಶ್ಚ ತ್ವಾಂಚ ತಾತ ನ ಮೃಷ್ಯತೆ. ದೃಷ್ಟ ಅತ್ಯಂತ ಕ್ರೋಧದಿಂದ ಕೂಡಿದವರು, ಬಲಿಷ್ಠರು, ದಬ್ಬಾಳಿಕೆ ನಡೆಸೋರು. ಅವರು ಒಂದು ಸ್ವಲ್ಪವೂ ಕೂಡ ಸಮಾಧಾನ ಇಲ್ಲ, ಇವ್ರು ಯಾರೋ ನಮಗೇನು ಉಪದ್ರವ ಮಾಡುವವರಲ್ಲ, ಇವರನ್ನು ಬಿಟ್ಟುಬಿಡೋಣ, ಈ ಯಾವ ಕರುಣೆ ಅವ್ರ ಕಣ್ಣಿನಲ್ಲಿ ನೆತ್ತರಿಲ್ಲ ಅಂತ ಹೇಳ್ತೇವಲ್ಲ, ಅಷ್ಟು ಕ್ರೂರಿಗಳು. ಜಿತಕಾಶಿ ಅವನು ಇಲ್ಲಿಯ ತನಕ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಲ್ಲಿಯ ಇಂತಹ ಅನೇಕ ಪ್ರದೇಶಗಳನ್ನು ಗೆದ್ದದ್ದನ್ನೆಲ್ಲ ತೆಗೆದು ತಿಂದು ಬಿಡುವವನು. ಏನು ವಸ್ತು ಸಿಕ್ಕಿದ್ರೂ ತಿಂದು ಬಿಡ್ತಾನೆ. ನೃಶಂಸಃ, ಸಿಕ್ಕಿದ್ದನ್ನು ಪ್ರಾಣಿಗಳನ್ನು ತಿಂತಾನೆ. ಪುರುಷಾದಕ, ಮನುಷ್ಯರನ್ನು ಬಿಡಲ್ಲ. ಮ್ಯಾನ್ ಈಟರ್ಸ್, ಮನುಷ್ಯರನ್ನೇ ಹುಡುಕಿ ತಿನ್ನುವಂತಹ ನರಮಾಂಸ ಭಕ್ಷಕರು. ಅಷ್ಟೇ ಅಲ್ಲ, ಅತ್ಯಂತ ಪಾಪಿಗಳು. ನೀನು ಕೂಡ ಅವರನ್ನು ಸಹಿಸುವುದು ಕಷ್ಟ ಇದೆ, ನೀನು ಕೂಡ ಅವರನ್ನು ಎದುರಿಸುವುದು ಕಷ್ಟ ಇದೆ. ತ್ವಂ ಯದಾ ಪ್ರಭೃತಿ ಯಸ್ಮಿನ್ ಆಶ್ರಮೇ ತಾತ ವರ್ತಸೆ ತದಾ ಪ್ರಭೃತಿ ರಕ್ಷಾಂಸಿ ವಿಪ್ರಕುರುವಂತಿ ತಾಪಸಾನ್. ನೀನು ಬಂದ ಮೇಲೆ ಜಾಸ್ತಿ ಆಗಿದೆ, ನೀನು ಬಂದ ಮೇಲೆ ಅದರ ಪರಿಣಾಮ ಅವರಿಗೆ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶಯಂತಿ ಭೀಭತ್ಸೈ ಕ್ರೂರೈ ಭೀಷಣಕೈರಪಿ ನಾನಾ ರೂಪ ವಿರೂಪೈಶ್ಚ ರೂಪೈರ್ವಿಕೃತ ದರ್ಶನೈ. ಬಗೆ ಬಗೆಯ ವಿಕಾರವಾದ ರೂಪಗಳನ್ನು ತೊಟ್ಟು ನಮ್ಮನ್ನು ಹೆದರಿಸಿ ಬೆದರಿಸಿ ಸಿಕ್ಕಿದ ವಸ್ತುಗಳನ್ನು ನಮ್ಮ ಕೈಯಿಂದ ಕಸಿದು ಎಸೆದು ನಮ್ಮನ್ನು ಬೀಳುವಂತೆ ಎಲ್ಲೋ ಜಾರುವಂತೆ ತುಂಬ ತೊಂದರೆಗಳನ್ನು ಕೊಡ್ತಾ ಅಪ್ರಶಸ್ತೈ ಅಶುಚಿಭಿ ಸಂಪ್ರಯೋಜ್ಯ ಚ ತಾಪಸಾನ್ ಪ್ರತಿಘ್ನಂಚ ಪರಾನ್ ಕ್ಷಿಪ್ರಂ ಅನಾರ್ಯಾ ಪುರತಸ್ಥಿತಾ. ಒಂದು ಮ್ಯಾನರ್ಸ್ ಅನ್ನೋದು ಇಲ್ಲ ಅವರಲ್ಲಿ. ಎಷ್ಟು ಕೆಟ್ಟವಾದ ಮಾತುಗಳನ್ನು ಆಡ್ತಾರೆ. ಶುಚಿಯಲ್ಲದ ವಸ್ತುಗಳನ್ನು, ಮಾಂಸವನ್ನು, ಕೊಳೆತದ್ದನ್ನು, ಪ್ರಾಣಿಗಳ ಹೇಸಿಗೆಯನ್ನು, ತಾವೇ ಮಾಡಿದ ಹೇಸಿಗೆಗಳನ್ನೆಲ್ಲ ನಮ್ಮ ಮೇಲೆ ಎಸೆದು ನಮ್ಮ ಯಜ್ಞ ಯಾಗಗಳಲ್ಲೆಲ್ಲ ಅದನ್ನು ತಂದು ಬೆಂಕಿಯನ್ನೇ ಆರಿಸಿಬಿಡ್ತಾರೆ. ಅಪಕ್ಷಿಪಂತಿ ಸೃಗ್ ಭಾಂಡಾನ್ ಅಗ್ನೀನ್ ಸಿಂಚಂತಿ ವಾರಿಣ. ನೀರನ್ನು ಎಸೆಯುವುದರ ಮೂಲಕ ಬೆಂಕಿಯನ್ನು ಆರಿಸ್ತಾರೆ, ಕಲಶಗಳನ್ನು ಎತ್ತಿ ಎಸೀತಾರೆ. ಹವನೇ ಸಮುಪಸ್ಥಿತೆ, ನಮ್ಮ ನಿತ್ಯದ ಕರ್ತವ್ಯದ ದೃಷ್ಟಿಯಿಂದ ಕುಳಿತಂತಹ ಯಜ್ಞಕ್ಕೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ. ಹೀಗೆ ಗಮನಾಯ ಅನ್ಯ ದೇಶಸ್ಯ ಚೋದಯಂತೃಷಯೋದ್ಯಮ. ಇವತ್ತು ಎಲ್ಲ ಬೆಳಿಗ್ಗೆ ಬಂದು ಸೇರಿಕೊಂಡಿದ್ರು. ಈ ಜಾಗ ಬಿಟ್ಟು ಸ್ವಲ್ಪ ಸುರಕ್ಷಿತವಾದ ಪ್ರದೇಶಗಳಿಗೆ ಹೋಗಿ ಸೇರುವುದು ಬಹಳ ಉತ್ತಮ ಅಂತ ಎಲ್ಲರೂ ಭಾವಿಸ್ತಾ ಇದ್ದಾರೆ. ತತ್ಪುರಾ ರಾಮಶಾರೀರಾಂ ಉಪಹಿಂಸಾಂ ತಪಸ್ವಿಷು ದರ್ಶಯಂತಿ ದುಷ್ಟಾಸ್ತೆ ತ್ಯಕ್ಷಾಮ ಇಮಮಾಶ್ರಮಂ. ಎಲ್ಲರೂ ಹೇಳಿದ ಒಂದೇ ಮಾತು,
ನಾವು ಇಲ್ಲಿಂದ ಈ ಹಿಂಸೆಯನ್ನು ತಾಳ್ಲಿಕ್ಕಾಗ್ತಾ ಇಲ್ಲ, ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ತ್ಯಕ್ಷಾಮ ಇಮಮಾಶ್ರಮಂ, ಈ ಆಶ್ರಮವನ್ನು ತೊರೆದು ಬೇರೆ ಕಡೆಗೆ ಎಲ್ಲಿಯಾದರೂ ಹೋಗೋಣ. ಬಹುಮೂಲ ಫಲಂ ಚಿತ್ರಂ ಅವಿದೂರಾದಿತೋವನಂ, ಸ್ವಲ್ಪ ನಮ್ಮ ನಿತ್ಯದ ಅನುಷ್ಠಾನಕ್ಕೆ ಸಿಗುವ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಇತ್ಯಾದಿಗಳ ಜಾಗಕ್ಕೆ ಬೇರೆ ಕಾಡಿಗೆ ಹೋಗಿ ಪುರಾಣಾಶ್ರಮಮೇವಾಹಂ ಶ್ರೈಷ್ಯೇ ಸಗಣಃ ಪುನಃ, ನಾವು ಯಾವ ಊರಿನಿಂದ ಇಲ್ಲಿ ತನಕ ಹುಡುಕೊಂಡು ಬಂದಿದ್ವೋ ಅದೇ ಆಶ್ರಮಗಳಿಗೆ ಹೋಗಿ ಮರಳಿ ಆ ಊರುಗಳಲ್ಲೇ ನಮ್ಮನ್ನು ರಕ್ಷಿಸಿಕೊಳ್ಳುವುದು ಉಚಿತ. ಖರಸ್ತ್ವಯ್ಯಪಿ ಚಾಯುಕ್ತಂ ಪುರಾ ತಾತ ಪ್ರವರ್ತತೆ ಸಹಾಸ್ಮಾಭಿರಿತೋ ಗಚ್ಚ ಯದಿ ಬುದ್ಧಿ ಪ್ರವರ್ತತೆ. ನಿನಗೂ ಒಳಿತನ್ನೇ ಬಯಸಿ ನಾನು ಈ ಮಾತು ಹೇಳ್ತಾ ಇದ್ದೇನೆ, ನಮ್ಮ ಜೊತೆಗೆ ಬಂದ್ಬಿಡು, ನಮ್ಮ ಜೊತೆಗೆ ಹೊರಟೋಗೋಣ, ನಾವಿಲ್ಲಿ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಸಕಳತ್ರಸ್ಯ ಸಂದೇಹೋ ನಿತ್ಯಂ ಯತ್ತಸ್ಯ ರಾಘವ ಸಮರ್ಥಸ್ಯಾಪಿ ಹಿ ಸತಃ ವಾಸೋ ದುಃಖಮಿಹಾದ್ಯತೆ. ನಿನ್ನ ಹೆಂಡತಿ ಜೊತೆಗೆ ಇದ್ದಾಳೆ, ನೀನು ಚುರುಕು ಬುದ್ಧಿಯವನಾಗಿರಬಹುದು, ಒಳ್ಳೆಯ ಬಿಲ್ಗಾರ ಸಮರ್ಥನಾಗಿರಬಹುದು ರಾಕ್ಷಸರನ್ನು ಎದುರಿಸುವುದಕ್ಕೆ, ಆದರೆ ಅವರು ಧರ್ಮವನ್ನು ನೋಡಿ ಯುದ್ಧಕ್ಕೆ ಬರುವುದಿಲ್ಲ. ಇವಾಗ ಅವ್ರು ಮಲಗಿದ್ದಾರೆ, ಈಗ ಯುದ್ಧ ಮಾಡಬಾರ್ದು, ಅವ್ರು ಎದ್ದ ಮೇಲೆ ಅವರನ್ನು ಎಬ್ಬಿಸಿ ಎದ್ದೇಳೋ ನಿನ್ನ ಹತ್ರ ಯುದ್ಧ ಮಾಡಬೇಕು ಅಂತ ಕೇಳಿ ಯುದ್ಧ ಮಾಡೋದಿಲ್ಲ. ಮೊದಲು ಹೊಟ್ಟೆಗೆ ಹಾಕೊಂಡು ಆಮೇಲೆ ಯುದ್ಧದ ಬಗ್ಗೆ ಯೋಚನೆ ಮಾಡ್ತಾರೆ. ಹೊಟ್ಟೆಗೆ ಹೋಗಿದ್ದು ಮೊದಲು ಯಾರು ಅಂದರೆ ನೀವೇ ಆಗಿರುತ್ತೆ, ಆಮೇಲೆ ಯುದ್ಧ ಏನು ಮಾಡೋದು. ಅದರಿಂದಾಗಿ ಅವ್ರ ಹತ್ರ ಈ ಯುದ್ಧದ ನಿಯಮಗಳನ್ನೆಲ್ಲ ಕೇಳಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಅದರಿಂದಾಗಿ ನಾವೆಲ್ಲ ಹೊರಡುತ್ತೇವೆ ಅಂತ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡಿದ್ರು. ಅವ್ರು ಇರಿ ಅಂತ ಎಷ್ಟು ಹೇಳಿದರು. ನಶಾಶಾಕೋತ್ತರ ಇರ್ವಾಕ್ಯೈ ಅವರೋಢುಂ ಸಮುತ್ಸುಕಂ. ರಾಮಚಂದ್ರ ಕೆಲವು ಮಾತುಗಳನ್ನು ಹೇಳಿ ಅವರನ್ನು ನಿಲ್ಲಿಸುವ ಪ್ರಯತ್ನ ಮಾಡಿದರು. ಅವ್ರು ಯಾರೂ ಕೂಡ ನಿಲ್ಲುವ ಆಲೋಚನೆಯಲ್ಲೇ ಇರಲಿಲ್ಲ. ಅಭಿನಂದ್ಯ ಸಮಾಪೃಚ್ಛ್ಯ, ದಯವಿಟ್ಟು ನಮಗೆ ಹೊರಡಲಿಕ್ಕೆ ಅನುಮತಿ ಕೊಡಿ, ನಾವು ನಿಮಗೇನೂ ತೊಂದರೆ ಕೊಡೋದಿಲ್ಲ, ನಮ್ಮ ಪಾಡಿಗೆ ನಾವು ಹೊರಡ್ತಾ ಇದ್ದೇವೆ ಅಂತ ಹೇಳಿ ಹೊರಟರು. ಇಲ್ಲಿ ನಿಜ ಪೂರ್ತಿ ಸಂಗತಿ ಹೊರಡಲಿಲ್ಲ. ರಾಕ್ಷಸರಿಂದ ತೊಂದರೆ ಇದೆ ಅಂತ ಮಾತು ಬಂತು. ರಾಮ ಯೋಚನೆ ಮಾಡಿದ, ಹೌದು ಅದು ಗೊತ್ತಾಗಿದೆ, ಯಾಕೆಂದರೆ ಅವರ ಕಣ್ಣಿನಲ್ಲಿ ಭಯ ಇದೆ. ಭಯದ ಜೊತೆಗೆ ಇನ್ನೇನೋ ಒಂದು, ಯಾಕೆಂದರೆ ಪರಸ್ಪರ ಮಾತನಾಡಿಕೊಳ್ಳುವಾಗ ರಾಮನನ್ನು ಕೇವಲ ನೋಡಿ ಸಿಟ್ಟು ಮಾಡಿಕೊಳ್ಬೇಕಾದ ಕಾರಣ ಇಲ್ಲ. ರಾಕ್ಷಸರಿಂದ ತೊಂದರೆ ಆಯಿತು ಅಂದರೆ ರಾಮನ ಬಗ್ಗೆ ಯಾಕೆ ಸಿಟ್ಟು ಬರಬೇಕು? ಇದು ಹೇಳದೇ ಇದ್ದ ವಿಷಯ ಹೇಳಿದ ಪದಗಳಲ್ಲೇ ಹುಡುಕಬೇಕಾದ ಸಂಗತಿ. ಅದೇನು ಹೇಳಿದ್ದಾರೆ ಅಂತ ಮುಂದಿನ ಅಧ್ಯಾಯ ನೋಡಿದ್ರೆ ಗೊತ್ತಾಗುತ್ತೆ, ಸರ್ಗದಲ್ಲಿ ಗೊತ್ತಾಗುತ್ತೆ. ಒಟ್ಟಂತೂ ಋಷಿಗಣಗಳನ್ನೆಲ್ಲ ನೋಡಿ ಬೇರೆ ಬೇರೆ ರೀತಿಯಿಂದ ಅವರನ್ನೆಲ್ಲ ಮಾತನಾಡಿಸ್ತಾನೆ. ಕೊನೆಗೆ ಅಭಿವಾದನೆ ಮಾಡಿ ಋಷಿಗಳಿಗೆ, ಸರಿ, ನಿಮ್ಮ ಕರ್ತವ್ಯಕ್ಕೆ ಭಂಗವನ್ನುಂಟು ಮಾಡುವ ಯೋಚನೆ ನಾನು ಮಾಡುವುದಿಲ್ಲ. ಆಶ್ರಮಂ ಋಷಿವಿರಹಿತಂ ಪ್ರಭು ಕ್ಷಣಮಪಿ ನ ವಿಜಹೌ ಸರಾಘವಃ ರಾಘವಂ ಹಿ ಸತತಮನುಪಗತಾಃ ತಾಪಸಾಶ್ಚ ಆರ್ಷಚರಿತ ಧೃತಗುಣಾಃ. ಅವರು ಹೊರಟು ಹೋದ ಮೇಲೆ ಬಹಳ ಜನ ಕಮ್ಮಿ ಆಯಿತು. ಕೆಲವರು ಪ್ರಧಾನವಾಗಿ ತಿಳಿದವರು ಕಾಣಿಸ್ತಾ ಇದ್ದರು, ಇನ್ನು ಹೆಚ್ಚಿನವರೆಲ್ಲ ಹೊರಡ್ತಾನೇ ಇದ್ದರು. ಹೊರಡುವಾಗ ರಾಮಚಂದ್ರನಿಗೆ ಇಂತಹ ತಪಸ್ವಿಗಳ ಪ್ರದೇಶವನ್ನು ಬಿಟ್ಟು ಹೋಗುವುದು ಕೂಡಲೇ ಅವನಿಗೆ ಮನಸ್ಸು ಬರಲಿಲ್ಲ. ಆದರೆ ಇರಲಿಕ್ಕೂ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ಅವನು ಆಮೇಲೆ ಸುತ್ತಾಡುವಾಗ ಕೆಲವು ವಿಷಯ ಅವನಿಗೆ ಗೊತ್ತಾಯಿತು. ಮುಂದಿನ 117ನೆಯ ಸರ್ಗದಲ್ಲಿ ರಾಘವಸ್ತುತಯಾತೇಷು ತಪಸ್ವಿಷು ವಿಚಿಂತಯನ್ ನ ತತ್ರಾರೋಚಯದ್ವಾಮಂ ವಾಸಂ ಕಾರಣೈರ್ಬಹುಭಿಸ್ತಥಾ ತದಾ ಇಹ ಮೇ ಭರತೋ ದೃಷ್ಟೋ ಮಾತರಶ್ಚ ಸನಾಗರಾಃ ಸಾ ಚ ಮೇ ಸ್ಮೃತಿಮನ್ವೇತಿ ತಾಂ ನಿತ್ಯಮನುಶೋಚತಃ. ಸ್ವಲ್ಪ ದಿವಸ ಆದಮೇಲೆ ಇಲ್ಲಿಯೂ ನಾವು ಇರುವುದು ತರವಲ್ಲ ಅಂತ ರಾಮನಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ಯಾಕೆಂದರೆ ಇಲ್ಲೇ ಭರತ ಬಂದದ್ದು, ಇಲ್ಲೇ ಅವನು ನಮಸ್ಕಾರ ಮಾಡಿದ್ದು, ತಾಯಿರು ಇಲ್ಲೇ ಕಣ್ಣೀರು ಹಾಕಿದ್ದು, ದೊಡ್ಡ ಋಷಿಗಳೆಲ್ಲ ಇಲ್ಲೇ ಕೂತದ್ದು, ಕುಲಗುರುಗಳು ನಮಗೆ ಇಲ್ಲೇ ಬಾ ಅಂತ ಬೋಧಿಸಿದ್ದು, ಇದೆಲ್ಲವೂ ಕೂಡ ನಿರಂತರ ಮತ್ತೆ ನೆನಪಾಗಲಿಕ್ಕೆ ಶುರುವಾಗ್ತಾ ಇತ್ತು. ಇದು ಅಯೋಧ್ಯೆ ಕಡೆಗೆ ಗಮನ ಹರಿಸತ್ತೆ, ಮನಸ್ಸು ಅಲ್ಲಿಗೆ ಚಲಿಸತ್ತೆ. ಇನ್ನೂ ಒಂದು ಸಂಗತಿ, ಸ್ಕಂಧಾವಾರ ನಿವೇಶೇನ ತೇನ ತಸ್ಯ ಮಹಾತ್ಮನಃ ಹಯಹಸ್ತಿ ಕರೀಶೈಶ್ಚ ಉಪಮರ್ಧ ಕೃತೋ ಭೃಶಂ. ಬಂದದ್ದು ಕೇವಲ ಒಂದು 10 ಜನ ಆಗಿರಲಿಲ್ಲ, ಲಕ್ಷ ಸೇನೆ ಬಂದಿದೆ. ಸೇನೆ ಬರುವಾಗ ಅದರ ಜೊತೆಗೆ ಆನೆ, ಕುದುರೆಗಳು, ಎತ್ತುಗಳು ಬಂಡಿಯಲ್ಲಿ ಸಾಮಗ್ರಿಗಳನ್ನು ಹೊತ್ತುಕೊಂಡೇ ಬಂದಿವೆ. ಅಷ್ಟು ಆನೆಗಳು, ಕುದುರೆಗಳು, ಎತ್ತುಗಳು ಓಡಾಡಿದ ಜಾಗದಿಂದಾಗಿ ಅಲ್ಲಲ್ಲಿ ಮಾಡಿದಂತಹ ಕರೀಶ ಅಂದರೆ ಸೆಗಣಿ, ಹಾಕಿದ ಸೆಗಣಿಗಳಿಂದ ಉಪಮರ್ಧ, ಅವುಗಳು ತುಳಿದು ಎಲ್ಲ ಗಿಡಗಳನ್ನು, ಆ ಕಾಡಿನ ಪರಿಸರವನ್ನೆಲ್ಲ ಅಂದರೆ ಧ್ವಂಸ ಆಗಿತ್ತು.
ಇದರಿಂದಾಗಿ ಅವರ ನಿತ್ಯದ ಕೈಂಕರ್ಯಕ್ಕೆ ಬೇಕಾದ ವಸ್ತುಗಳೇ ಸಿಗ್ತಾ ಇರಲಿಲ್ಲ ಅಲ್ಲಿ. ಅವ್ರು ಹೇಳಿಲ್ಲ ಅದನ್ನು, ನಿನ್ನ ಸೇನೆ ಬಂದದ್ರಿಂದ ನಮಗೆ ಇಲ್ಲಿ ಇದ್ದ ವಸ್ತುಗಳೆಲ್ಲ ನಾಶ ಆಯಿತು, ಬೆಳೆ ಎಲ್ಲ ಹಾಳಾಯಿತು, ವಸ್ತುಗಳೆಲ್ಲ ನಾಶ ಆಗಿದೆ, ನಮಗೇನು ತಿನ್ಲಿಕ್ಕೆ ಸಿಗಲಿಲ್ಲ ಅನ್ನೋ ಮಾತು ಹೇಳಿಲ್ಲ. ಆದರೆ ಅದರ ಮಾತೇನಿದೆ ಅಂದರೆ ಉಪಮರ್ದ ಕೃತೋ ಭೃಶಂ, ಪೂರ್ತಿ ಪುಡಿಗಟ್ಟಿ ಹೋಗಿತ್ತು. ಆ ಪರಿಸರದಲ್ಲಿ ಅವರಿಗೆ ಏನೂ ನಿತ್ಯದ ಕೈಂಕರ್ಯಕ್ಕೆ ಬೇಕಾದ ವಸ್ತುಗಳು ಸಿಗದೇ ಇರುವಷ್ಟು ಯಾಕೆಂದರೆ ಮನುಷ್ಯರು ಹೋದ್ಮೇಲೆ ದಾಳಿ, ಅದು ಯಾವುದನ್ನು ನೇರವಾಗಿ ಇದ್ದಂತೆ ಉಳಿಸುವುದಿಲ್ಲ, ಯಾವುದನ್ನು ಅದರ ತನ್ನ ಪಾಡಿಗೆ ತಾನು ಇರ್ತೇವೆ ಅಂತ ಮರಗಳನ್ನು ಗಿಡಗಳನ್ನು ಇರ್ಲಿಕ್ಕೆ ಬಿಡೋದಿಲ್ಲ. ಬೆಂಕಿ ಹಚ್ಚಿ ಆದರೂ ಸುಟ್ಟೋದ್ರೆ ಖಾಲಿ ಕಾಣಬೇಕು, ಯಾವುದು ಕ್ಲೀನ್ ಇರಬೇಕು. ಸುಮ್ಮನೆ ನೆಲದಲ್ಲಿ ಇದೆ ಅಂತಂದ್ರೂ ಸ್ಲ್ಯಾಬ್ ಆದರೂ ಹಾಕಿ ಸಿಮೆಂಟ್ ಆದರೂ ಹಾಕಿದರೆ, ಇಲ್ಲಾಂದ್ರೆ ಅದು ಮಣ್ಣು ಧೂಳು ಬರುತ್ತೆ, ಧೂಳು ಗಾಳಿಗೆ ಇರುತ್ತೆ, ಅದು ಮೆಟ್ಲಿಗೆ ಬರುತ್ತೆ, ಮೆಟ್ಲಿಂದ ನಾವು ಒಳಗೆ ಹೋಗ್ತೇವೆ. ಇವ್ರು ತಲೆ ಮೇಲೆ ಕಾಲು ಇಟ್ಕೊಂಡು ಓಡಾಡಬೇಕು, ಎಲ್ಲೂ ಓಡಾಡಬಾರ್ದು ಅಂತ. ಅದರಿಂದ ಒಂಚೂರು ಮನೆಯಲ್ಲಿ ಕೊಳೆ ಇರಬಾರ್ದು, ಕ್ಲೀನ್ ಕ್ಲೀನ್ ಕ್ಲೀನ್. ಹೊಟ್ಟೆ ಒಳಗೆ ಏನಿದೆ ಕ್ಲೀನ್ ಹೇಳುವವರು ಅಲ್ಲಿಗೂ ಸ್ಲ್ಯಾಬ್ ಹಾಕಿ ಸಿಮೆಂಟ್ ಹಾಕಿ ಮುಚ್ಚಿಬಿಡ್ತಾರೆ, ಏನು ಜಾರಿ ಉಳ್ಕೊಳ್ಬಾರ್ದು ಅಂತ. ಹಾಗಾಗಿ ಇಲ್ಲಿಯ ಪರಿಸರದ ಪೂರ್ತಿ ತಸ್ಮಾದನ್ಯತ್ರ ಗಚ್ಛಾಮ. ಇನ್ನೂ ಒಂದು ಸಂಗತಿ ಏನು ಅಂದರೆ, ಈಗ ಒಂದು ಸರ್ತಿ ಅಭ್ಯಾಸ ಆಗಿದೆ ಭರತನ ಜೊತೆಗೆ ಬಂದು, ಜನಗಳೆಲ್ಲ ರಾಮ ಇಲ್ಲೇ ಇರ್ತಾನೆ ಅಂತ ಗೊತ್ತಾಗ್ಬಿಟ್ಟಿದೆ. ಹುಡ್ಕೊಂಡು ಬಂದು ಅವನನ್ನು ಮಾತಾಡಿಸೋದು, ನಮಸ್ಕಾರ ಮಾಡಲಿಕ್ಕೆ ಬರುವುದು, ಈ ಎಲ್ಲ ಅವಕಾಶಗಳು ಜಾಸ್ತಿ ಇತ್ತು. ಅದರಿಂದಾಗಿ ಋಷಿಗಳಿಗೆ ಅವರ ಅನುಷ್ಠಾನಕ್ಕೂ ತೊಂದರೆ. ಈಗಾಗಲೇ ಅಲ್ಲಿ ಅನುಷ್ಠಾನಕ್ಕೆ ಬೇಕಾದ ಪರಿಸರವೂ ಕೂಡ ನಾಶ ಆಗಿಬಿಟ್ಟಿದೆ. ಅದರಿಂದಾಗಿ ಇಲ್ಲಿ ಇದ್ದರೆ ಇನ್ಯಾರಾದರೂ ಮುಂದೆ ಬಂದು ನೆಲೆಸುವಂಥ ಋಷಿಗಳಿಗೂ ತೊಂದರೆ ಆಗುತ್ತೆ. ಮತ್ತು ನಾವು ಇಲ್ಲಿಂದ ಹೊರಟರೂ ಕೂಡ ಈಗಾಗಲೇ ಇದ್ದ ಋಷಿಗಳಿಗೆ ಆ ರಾಕ್ಷಸರಿಂದ ಅಂತೂ ಉಪಟಳ ತಪ್ಪಿದ್ದಲ್ಲ. ಅದರಿಂದಾಗಿ ಅವರು ಹೊರಡ್ತಾ ಇರುವುದಕ್ಕೆ ಅರ್ಥ ಇದೆ, ನಾವು ಇಲ್ಲಿಂದ ಹೊರಡುವುದಕ್ಕೂ ಅರ್ಥ ಇದೆ ಅಂತ ಹೇಳಿ ರಾಮಚಂದ್ರನು ಕೂಡ ಅಲ್ಲಿಂದ ತನ್ನ ತಮ್ಮನನ್ನು ಹೇಳಿ ಕರೆದು ಪ್ರಾತಿಷ್ಠಸ ಸವೈದೇಹ್ಯ ಲಕ್ಷ್ಮಣೇನ ಚ ಸಂಗತಃ. ಇದರಿಂದ ಇನ್ನೂ ತುಂಬ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ, ಯಾಕೆಂದರೆ ಋಷಿಮುನಿಗಳು ಜನಗಳು ಬಂದು ಓಡಾಡುವ ಜಾಗವನ್ನು ಇಷ್ಟಪಡುವುದೇ ಇಲ್ಲ. ಅವರು ನಿರ್ವಾತವಾದ, ಅಂದರೆ ಯಾವುದೇ ರೀತಿಯಾದ ಜನಧ್ವನಿ ಕಾಣದೇ ಇರುವಂತಹ ಜಾಗದಲ್ಲಿ ಇರಬೇಕು ಅಂತ ಬಯಸ್ತಾರೆ. ಯಾಕೆಂದರೆ ಅವರಿಗೆ ಮೌನ ಇಷ್ಟ. ಹಕ್ಕಿಯ ಸಹಜವಾದ ಚಿಲಿಪಿಲಿ, ಗಾಳಿಯ ಸುಯಿಲು, ಆಕಾಶದಲ್ಲಿ ಬೀಸುವ ಮೋಡಗಳ ಮೊರೆತ, ಇದರಿಂದ ಅವರು ಸಂತೋಷ ಪಡ್ತಾರೆ. ಯಾಕೆಂದರೆ ಆ ಧ್ವನಿಗಳಿಗೊಂದು ಅರ್ಥ ಇದೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದಾದ ಕೇಳಿದ ತಕ್ಷಣ ಅವರಿಗೊಂದು ಗುಡುಗು ಮೊರೆಯಿತು ಅಂದ ತಕ್ಷಣ ಗುಡುಗುಡು ಅಂತ ಪ್ರಾಣದೇವ ಭಗವಂತನ ಎತ್ತರವನ್ನು ಹೇಳ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಅವ್ರಿಗೆ ಬರುತ್ತೆ. ಈ ಮನುಷ್ಯರು ಮಾತಾಡಿದ್ರೆ ಏನು ಬರುತ್ತೆ, ಅವನ ಕಾಲು ನೋಡು ಅಷ್ಟು ಇದಾಗ್ಬಿಟ್ಟಿದೆ, ಇವನು ತಲೆ ನೋಡು ಹಿಂಗಾಗಿದೆ ಅಂತ ಪರಸ್ಪರ ತಮ್ಮ ವೈಗುಣ್ಯಗಳ ಕಥನದಲ್ಲಿಯೇ ಬದುಕನ್ನು ಕಳೆಯುವ ಮಾತುಗಳಿಗೆ ಏನು ಅಂತ ಭಗವತ್ ಪರವಾದ ಅರ್ಥವನ್ನು ಹಚ್ಚಲಿಕ್ಕಾಗತ್ತೆ. ಇದು ಒಂದು ನೆಪ, ರಾಕ್ಷಸರದ್ದು ಒಂದು ನೆಪ. ಈ ಪರಿಸ್ಥಿತಿಯನ್ನು ಅವರು ಮುಂದಿಟ್ಟುಕೊಂಡು ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ. ರಾಮಚಂದ್ರನು ಕೂಡ ಇನ್ನು ಇಲ್ಲಿ ಇರುವುದು ತರವಲ್ಲ ಅಂತ ಹೇಳಿ ಅವನು ಹೊರಡುವ ದಾರಿಯಲ್ಲಿ ಸೋ ಅತ್ರೇಹೆ ಆಶ್ರಮಂ ಆಸಾದ್ಯ ತಂ ವಂದೇ ಸಮಹಾಯಶಾಃ ತಂಚಾಪಿ ಭಗವಾನ್ ಅತ್ರಿ ಪುತ್ರವತ್ ಪ್ರತ್ಯಪದ್ಯತ. ದಾರಿಯಲ್ಲಿ ಬರುವಾಗ ಅತ್ರಿ ಋಷಿಗಳ ಆಶ್ರಮ ಸಿಕ್ಕಿತು. ಎದುರುಗೊಂಡ ತಕ್ಷಣವೇ ನಾವು ಬರ್ತೇವೆ ಅಂತ ಲೆಟ್ರು ಹಾಕಿ ಅಲ್ಲಿ ಅವರನ್ನು ನಾನು ಬರ್ತೇವೆ ಅಂತ ಹೇಳಿದ್ದಲ್ವ, ನಮಗೇನು ಅಡಿಗೆ ಮಾಡಿಟ್ಟಿಲ್ವ ಅಂತ ಹೀಗೆಲ್ಲ ಕೇಳುವ ಪರಿಸ್ಥಿತಿ ಇಲ್ಲ. ಬಂದಾಗ ಏನಿರೋದೋ ಅರಮನೆಯಲ್ಲಿ ಅಥವಾ ಮನೆಯಲ್ಲಿ ಅಥವಾ ಆಶ್ರಮದಲ್ಲಿ ಇರುವ ವಸ್ತುಗಳನ್ನೇ ಉಪಯೋಗಿಸಿ ಸಂತೋಷ ಪಡುವಂಥದ್ದು. ಹಾಗಾಗಿ ಅಲ್ಲಿ ಬಂದ ತಕ್ಷಣ ಎಷ್ಟು ಸಂತೋಷಪಟ್ಟರು ಅಂದರೆ ಅತ್ರಿ ಪುತ್ರವತ್ ಪ್ರತ್ಯಪದ್ಯತ. ಇಲ್ಲಿ ಬಹಳ ಸೂಕ್ಷ್ಮವಾದ ಒಂದು ಅಂಶ ಇದೆ. ಮಗ, ಇವನೇ ನನ್ನ ಮಗ ಅಂತ ಅನ್ನುವ ಹಾಗೆ ಅವರನ್ನು ಪ್ರೀತಿಸಿ ಆತಿಥ್ಯ ಮಾಡಿದ ಅಂತ. ಅದು ಹೇಗೆ ಪುತ್ರವತ್ ಪ್ರತ್ಯಪದ್ಯತ? ಈ ಹಿಂದೆ ತಪಸ್ಸು ಮಾಡಿ ದತ್ತನನ್ನು ಮಗನನ್ನಾಗಿ ಪಡೆದದ್ದು ಅದು ಪೂರ್ವಾವತಾರ ರಾಮನದ್ದೇ. ರಾಮನೇ ದತ್ತಾವತಾರ, ದತ್ತಾತ್ರೇಯನೇ ರಾಮ, ರಾಮನೇ ದತ್ತಾತ್ರೇಯ. ಯಾಕೆಂದರೆ ಅದು ಅವನಿಗೆ ಗೊತ್ತಿದೆ. ತಪಸ್ಸು ಮಾಡಿ ಅವನು ಕೇಳಿದ್ದೆ ಭಗವಂತನನ್ನು ನೀನು ಮಗನಾಗಿ ಬರಬೇಕು ಅಂತ. ಅದರವನು ಕೇಳುವಾಗ 3 ರೂಪಗಳನ್ನು ಚಿಂತನೆ ಮಾಡಿದ್ದಾದ್ರೆ 3 ಜನ ಮಕ್ಕಳಾಗಿ ಬಂದರು. ರುದ್ರಗತವಾದ ರುದ್ರರೂಪ, ಚತುರ್ಮುಖಗತವಾದ ಚತುರ್ಮುಖ ರೂಪ, ಪರಮಾತ್ಮನನ್ನು ಸೇರಿ ಪ್ರಾರ್ಥನೆ ಮಾಡಿದ್ದ. ಅಂದರೆ ಸೃಷ್ಟಿ ಸ್ಥಿತಿ ಲಯಕ್ಕೆ ನಿಯಾಮಕವಾದಂತಹ ಭಗವದ್ ರೂಪಗಳನ್ನು ಉಪಾಸನೆ ಮಾಡಿದ್ದಾದ್ರಿಂದಾಗಿ ಸೃಷ್ಟಿಗೂ ಲಯಕ್ಕೂ ಸಂಬಂಧಪಟ್ಟ ಚತುರ್ಮುಖವಾಯು ರುದ್ರದೇವನು ಅಲ್ಲಿ ಬಂದು ನಿಂತು ನಾವೆಲ್ಲರೂ ನಿನ್ನ ಮಕ್ಕಳಾಗಿ ಬರ್ತೇವೆ ಅಂತಂದರು. ನಾನು ಕೇಳಿದ್ದು ಒಂದು, ಇದು ಗೆಟ್ ಒನ್ ಬೈ ಅಲ್ಲ, ಇದು ಒಂದು ಕೇಳಿ 2 ಫ್ರೀ, ಬೈ 1 ಗೆಟ್ 2.
ಈ ಎಕ್ಸ್ಟ್ರಾ ಬಂತಲ್ವಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೀನು ಪ್ರಾರ್ಥಿಸಿದ ನನ್ನನ್ನೊಬ್ಬನ್ನೇ ಆದರೂ ಆ ಸೃಷ್ಟಿಸ್ಥಿತಿ 3 ಕ್ರಿಯೆಗಳಿಗೆ ಕಾರಣವಾದ ರೂಪವನ್ನು ಚಿಂತಿಸಿದ್ರಿಂದಾಗಿ ನಾನೊಬ್ಬನೇ ಪ್ರತ್ಯೇಕವಾಗಿ ರುದ್ರ ಅನ್ನುವ ನನ್ನ ರೂಪ ಯಾವತ್ತೂ ಸಂಹಾರ ಮಾಡಲ್ಲ. ಪ್ರತ್ಯೇಕವಾದ ನನ್ನದೇ ಒಂದು ರೂಪ ಹೊರಗೆ ನಿಂತು ಈ ಚತುರ್ಮುಖನನ್ನು ಬಿಟ್ಟು ಸೃಷ್ಟಿ ಮಾಡಲ್ಲ. ಅವರನ್ನಿಟ್ಟುಕೊಂಡೇ ಕರ್ತವ್ಯವನ್ನು ನಿರ್ವಹಿಸುವುದಾದ್ರಿಂದಾಗಿ ಅವರ ಒಳಗಿನ ನನ್ನ ರೂಪವನ್ನು ಕರೆದಾಗ ಅವ್ರ ಜೊತೆಗೆ ಬರುದು, ನಾನು ಅವರನ್ನು ಬಿಟ್ಟು ಬರುವುದಿಲ್ಲ. ಅದರಿಂದಾಗಿ ಯಾವತ್ತೂ ಪರಿವಾರ ಬಿಟ್ಟು ಭಗವಂತನನ್ನು ಚಿಂತಿಸಬಾರದು ಅಂತ ಹೇಳೋದು ಈ ಕಾರಣಕ್ಕಾಗಿ. ಅವರವರಿಗೆ ಕೊಟ್ಟ ಕರ್ತವ್ಯವನ್ನು ಅವರಿಂದಲೇ ಮಾಡಿಸ್ತಾನೆ ಹೊರತು ತನಗೆ ಮಾಡಲಿಕ್ಕೆ ಬರುವ ಶಕ್ತಿ ಇದ್ದರೂ ಕೂಡ, ಪ್ರತ್ಯೇಕವಾಗಿ ನಿಂತು ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಆ ಕರ್ತವ್ಯನ ಅವರಿಂದಲೇ, ಅದು ಅವರ ಸಾಧನೆ ಆದ್ದರಿಂದಾಗಿ ಅವರಲ್ಲೇ ನಿಲ್ಲಿಸಿ ಮಾಡಿಸಬೇಕು ಅನ್ನೋ ಕ್ರಿಯೆಯಿಂದ ದತ್ತಂ ದುರ್ವಾಸ ಸಂಚೈವ, ದತ್ತನಾಗಿ ದುರ್ವಾಸನಾಗಿ ಕೊನೆಗೆ ಸೋಮನಾಗಿ 3 ಜನ ಮಕ್ಕಳಾಗಿ ಬಂದಿದ್ದರು ಹಿಂದೆ ತಪಸ್ಸು ಮಾಡಿದ್ದಕ್ಕೆ. ಯಾಕೆಂದರೆ ತಸ್ಮಾದೇತತ್ರಯಂ ತ್ಯಜೇತ್ ಕಾಮಃ ಕ್ರೋಧಶ್ಚ ಲೋಭಶ್ಚ, ಕಾಮಕ್ರೋಧ ಲೋಭ ಅನ್ನುವ 3 ನಿರಂತರ ಬಿಟ್ಟಿದ್ದಾದ್ರಿಂದಾಗಿ ಆ ತ್ರೀಯನ್ನು ಬಿಟ್ಟಿದ್ದ. ಅದರಿಂದ ಅವನನ್ನು ಅತ್ರಿ ಅಂತ ಕರೆದಿದ್ರು. ಹಾಗಾಗಿ ಅವನು 3 ಬಿಟ್ಟಿದ್ರಿಂದ ಭಗವಂತ ಅವನ ಹೊಟ್ಟೆಯಲ್ಲಿ ಮಗನಾಗಿ ಉದಿಸಿದ್ದ. ಈಗ ದತ್ತಾತ್ರೇಯ ಅವನು ಎಲ್ಲೋ ಆಶ್ರಮ ಕಟ್ಟಿಕೊಂಡು ಹೊರಟೋಗಿದ್ದಾನೆ. ಆದರೆ ಅದೇ ಭಗವಂತನ ರೂಪ ಮತ್ತೆ ಈಗ ರಾಮನಾಗಿ ಎದುರು ಬಂದದ್ರಿಂದ ಪುತ್ರವತ್ ಪ್ರತ್ಯಪದ್ಯತ, ತನ್ನದೇ ಮಗ ಮತ್ತೆ ತನಗೆ ಮರುಕಳಿಸಿ ಬಂದ. ಯಾಕೆಂದರೆ ಎಲ್ಲವೂ ಕೂಡ ಭಗವಂತನ ರೂಪಗಳಲ್ಲಿ ಪರಸ್ಪರ ಏನು ವ್ಯತ್ಯಾಸ ಇಲ್ಲ ಅಲ್ವಾ. ಅದರಲ್ಲಿ ಹೆಸರು ದತ್ತಾತ್ರೇಯ, ಈಗ ರಾಮಚಂದ್ರ, ಇಷ್ಟೇ ಹೆಸರಿನಲ್ಲಿ ವ್ಯತ್ಯಾಸ ಹೊರತು ಗುಣದಿಂದ, ಕ್ರಿಯೆಯಿಂದ, ಸ್ವರೂಪದಿಂದ ಯಾವುದರಿಂದಲೂ ಬದಲಾವಣೆ ಇಲ್ಲ. ಅದರಿಂದಾಗಿ ರಾಮನನ್ನು ಕಂಡೊಡನೆ ಅತ್ರಿಗೆ ತನ್ನ ಮಗನನ್ನೇ ನೋಡಿದ ಸಂತೋಷದಿಂದ ಮಗನೆಂಬಂತೆ ಆತನನ್ನು ಅಂಗೀಕರಿಸಿ ಅವನಿಗೆ ಆತಿಥ್ಯವನ್ನು ಮಾಡಿದ. ಸ್ವಯಂ ಆತಿಥ್ಯಮಾದಿಶ್ಯ ಸರ್ವಮಸ್ಯ ಸುಸತ್ಕೃತಂ ಸೌಮಿತ್ರಿಂಚ ಮಹಾಭಾಗಾಂ ಸೀತಾಂಚ ಸಮಸಾಂತ್ವಯತ್. ಸೀತೆಯನ್ನು ಲಕ್ಷ್ಮಣನನ್ನು ಎದುರುಗೊಂಡು, ಸ್ವಯಂ ತಾನೇ ಎದುರುಗೊಂಡು, ಸುಸತ್ಕೃತಂ ಚೆನ್ನಾಗಿ ತಾನೇ ಆತಿಥ್ಯಕ್ಕೆ ಇಳಿದು ಅವರನ್ನೆಲ್ಲ ರೀತಿಯಿಂದಲೂ ಆಧರಿಸಿದ. ಪತ್ನೀಂ ಸಮನುಪ್ರಾಪ್ತಾಂ ವೃದ್ಧಾಂ ಆಮಂತ್ರ್ಯ ಸತ್ಕೃತಾಂ ಸಾಂತ್ವಯಾಮಾಸ ಧರ್ಮಜ್ಞ ಸರ್ವಭೂತಹಿತೇ ರತಃ. ಅತ್ಯಂತ ಜರ್ಜರಿತವಾದ ಶರೀರದಿಂದ ಕೂಡಿದ್ದ ಆತನ ಹೆಂಡತಿಯನ್ನು ವೃದ್ಧಾಂ ಆಮಂತ್ರ್ಯ, ಅವಳನ್ನು ಕೂಡ, ಅವಳಿಗೆ ದೇಹದಲ್ಲಿ ಪೂರ್ತಿ ಅಸಹಾಯಕತೆ ಇರುವಷ್ಟು ಅವಳು ಬಳಲಿದ್ಲು. ಅವಳನ್ನು ಎದುರುಗಡೆ ಕರೆದು ಅನಸೂಯಾಂ ಮಹಾಭಾಗಾಂ ತಾಪಸೀಂ ಧರ್ಮಚಾರಿಣೀಂ, ಧರ್ಮದಲ್ಲಿ ನೆಲೆಸಿದ ತಪಸ್ಸಿನಿಂದ ಚೆನ್ನಾಗಿ ತುಂಬಿಕೊಂಡಿದ್ದಂತಹ ಅವಳನ್ನು ಎದುರುಗಡೆ ನಿಲ್ಲಿಸಿ ಪ್ರತಿಗೃಹ್ಣೇಶ್ವ ವೈದೇಹೀಂ ಅಬ್ರವೀದೃಶಿ ಸತ್ತಮಃ, ವೈದೇಹಿಯನ್ನು ಮಾತಾಡ್ಸಮ್ಮ ಸ್ವಲ್ಪ, ಅವಳಿಗೆ ನೀನೇ ಮನೆಯಲ್ಲಿ ಹೆಣ್ಮಕ್ಳಿಗೆ ಆತಿಥ್ಯ ಮಾಡುವಾಗ ಹೆಣ್ಮಕ್ಳು ಎದುರುಗಡೆ ಬರಬೇಕು. ರಾಮನಿಗೆ ಲಕ್ಷ್ಮಣನಿಗೆ ಅತ್ರಿ ಋಷಿಗಳು ಸೇವೆ ಮಾಡ್ತಾ ಇದ್ದಾರೆ, ಆತಿಥ್ಯ ಮಾಡ್ತಾ ಇದ್ದಾರೆ. ಅವಳನ್ನು ಸೇವೆ ಮಾಡಲಿಕ್ಕೆ ಅಥವಾ ಆತಿಥ್ಯ ಮಾಡಲಿಕ್ಕೆ ಅನಸೂಯೆಗೆ ಎಚ್ಚರ ಕೊಟ್ಟಿದ್ದಾನೆ. ರಾಮಾಯ ಚಾಚಕ್ಷೇತಾಂ ತಾಪಸೀಂ ಧರ್ಮಚಾರಿಣೀಂ 10 ವರ್ಷಾಣಿ ಅನಾವೃಷ್ಟ್ಯ ದಗ್ಧೆ ಲೋಕೆ ನಿರಂತರಂ ಯಥಾ ಮೂಲಫಲೇ ಸೃಷ್ಟೇ ಜಾಹ್ನವೀ ಚ ಪ್ರವರ್ತಿತ. ರಾಮನಿಗೆ ಒಂದು ಸಂಗತಿಯನ್ನು ಹೇಳ್ತಾಳೆ ಅವಳ ಬಗ್ಗೆ. ಅವನು ಹೇಳ್ತಾನೆ, ಅತ್ರಿ ಮಹರ್ಷಿ, ಇವಳು ಯಾರು ಅಂತ ಗೊತ್ತು, ಆದರೆ ಇವಳ ಬಗ್ಗೆ ಹೇಳಬೇಕು ನಾನು. ಸಾಮಾನ್ಯ ಹೆಂಡತಿಯನ್ನು ಪರಿಚಯ ಮಾಡಿಕೊಡುವಂಥದ್ದು ಬಹಳ ಅಂದರೆ ಇದೆ, ಕೇಳಿದಾಗ ಹೇಳಿದ್ದಿದೆ. ಆದರೆ ಏನೂ ಕೇಳದೇನೆ ಮೊದಲಿಗೆ ಆಕೆಯ ಬಗ್ಗೆ, ಆಕೆಯಿಂದ ನೀನು ಆಶೀರ್ವಾದ ಪಡೆಯಬೇಕು ಅನ್ನುವ ಹಾಗೆ, ಆಕೆಯಿಂದ ನೀನು ಅನುಗ್ರಹವನ್ನು ಪಡೆಯಬೇಕು ಅನ್ನುವ ಹಾಗೆ ಎಚ್ಚರಿಸಿ ಹೇಳ್ತಾನೆ. ಇವಳು 10 ವರ್ಷಗಳ ಕಾಲ ನಿರಂತರವಾಗಿ ಮಳೆ ಬರದೇ ಇದ್ದ ಹೊತ್ತಿನಲ್ಲಿ ದೇಶ ಇಡೀ ಫಲಮೂಲಗಳನ್ನು ಕಳೆದುಕೊಂಡು ಋಷಿಗಳು ತಮ್ಮ ನಿತ್ಯದ ಹೊಟ್ಟೆಪಾಡಿಗೂ ತತ್ವಾರ ಕಷ್ಟಪಡುವಂತಹ ಸ್ಥಿತಿ ಬಂದಾಗ ಜಾಹ್ನವೀಚ ಪ್ರವರ್ತಿತ, ಇವಳು ಪ್ರಾರ್ಥಿಸಿ ಗಂಗೆ ಇಲ್ಲಿಯ ತನಕ ಹರಿದು ಬಂದಿದ್ಲು. ಗಂಗೆ ಇವಳ ಮಾತಿಗಾಗಿ 10 ವರ್ಷ ಸುರಿಯದ ಮಳೆಯಿಂದ ಒಣಗಿ ಹೋಗಿದ್ದ ನೆಲಕ್ಕೆ ಮತ್ತೆ ಅಮೃತ ಸಿಂಚನಗೈದದ್ದು ಜಾಹ್ನವಿಯನ್ನು ಕರೆದು ಈಕೆಯೇ ಪ್ರಾರ್ಥಿಸಿ ಗಂಗೆ ಇಳಿದು ಬಂದಿದ್ಲು. ಹೇಗೆ ಉಗ್ರೇಣ ತಪಸಾ ಯುಕ್ತ ನಿಯಮೈಶ್ಚಾಪ್ಯಲಂಕೃತ, ತುಂಬ ದೀರ್ಘವಾದ ತಪಸ್ಸು ಮಾಡಿದ್ಲು. ಇದರ ಹಿಂದೆಯೂ ತಪಸ್ಸು ಮಾಡಿದ್ದಾಳವಳು. 10,000 ವರ್ಷ ನಿರಂತರ ತಪಸ್ಸು ಮಾಡಿದ್ದು. ಅದು ಅವರಿಬ್ಬರೂ ಸೇರಿ ಮಾಡಿದ್ದು, ಭಗವಂತನನ್ನು ಪಡೀಬೇಕು ಅನ್ನುವ ಕಾರಣಕ್ಕಾಗಿ.
ಆದರೆ ಅದು ತಾನು ಮಾಡಿದ್ದು ಅಂತ ಹೇಳೋದಿಲ್ಲ. ಅವಳು ತುಂಬ ತಪಸ್ಸು ಮಾಡಿದ್ದಾಳೆ, 10,000 ವರ್ಷ ತಪಸ್ಸು ಮಾಡಿ ತಪಸ್ಸೇ ಇಷ್ಟು ಇದಕ್ಕೆ ಶಕ್ತಿ ಇದೆ ಅಂತ ತಿಳ್ಕೊಳ್ಬೇಕು ಅನ್ನುವ ಹಾಗೆ ಅವಳು ತಪಸ್ಸು ಮಾಡಿದ್ದಾಳೆ. ತಪಸ್ಸಿಗೂ ಒಂದು ಚಾಲೆಂಜ್ ಅನ್ನುವ ಹಾಗೆ ಅನಸೂಯಾವ್ರತೈ ಸ್ನಾತ್ವ ಪ್ರತ್ಯೂಹಾಶ್ಚ ನಿವರ್ತಿತಾ ದೇವಕಾರ್ಯ ನಿಮಿತ್ತಂಚ ಯಥಾ ಸಂತ್ವರಮಾಣಯ. ಇನ್ನೊಂದು ದೊಡ್ಡ ದೇವ ಕಾರ್ಯಕ್ಕಾಗಿ ಮಾಡಿದ್ದು, ಅದನ್ನು ಹೇಳಿಲ್ಲ ಏನು ಅಂತ. ದೊಡ್ಡದೊಂದು ದೇವ ಕಾರ್ಯಕ್ಕಾಗಿ ಈಕೆ ಹಿಂದೆ 10,000 ವರ್ಷಗಳ ಕಾಲ ನಿರಂತರ ತಪಗೈದಿದ್ಲು. ಅದರ ಫಲವಾಗಿಯೇ ದತ್ತ, ದುರ್ವಾಸ ಮತ್ತು ಸೋಮ ಅನ್ನುವ 3 ಮಕ್ಕಳನ್ನು ಪಡೆದಿದ್ರು ಅನ್ನೋದು ಅದು ನಾವು ಊಹಿಸಬೇಕಾದ ಸಂಗತಿ. ಇನ್ನೊಂದು ಸರ್ತಿ ದೇವತೆಗಳ ಅನುಕೂಲಕ್ಕಾಗಿ 10 ರಾತ್ರಿಗಳನ್ನು ಒಂದೇ ರಾತ್ರಿಯಲ್ಲಿ 10 ರಾತ್ರಿಗಳ ದೀರ್ಘವಾದಂತಹ ಕಾಲವನ್ನು ಒಂದೇ ರಾತ್ರಿಗೆ ಎಳೆದು ತಂದು ಈ ನೆಲದಲ್ಲಿ ಆಗಬೇಕಿದ್ದ ಯಾವುದೋ ಒಂದು ಅಗತ್ಯದ ಕಾರ್ಯಕ್ಕೆ ಆಕೆ ತನ್ನ ತಪಸ್ಸನ್ನು ವಿನಿಯೋಗಿಸಿದ್ಲು. ಹಾಗಾಗಿ ಇವಳು ದಶರಾತ್ರಂ ಕೃತಾರಾತ್ರಿ ಸೇಯಂ ಮಾತೇವ ತೇನಘ. ಹಾಗಾಗಿ ನಿನಗೆ ತಾಯಿ ಇದ್ದ ಹಾಗೆ ಸೀತೆಗೆ ಆದೇಶ ಮಾಡ್ತಾ ಇವಳಿಗೆ ಅಂದರೆ ಸೀತೆಯನ್ನು ರಾಮಚಂದ್ರನ ಎದುರುಗಡೆ ಇರ್ತಾಳೆ. ಆಗ ರಾಮಚಂದ್ರನ್ ಹೇಳ್ತಾರೆ, ಸೀತೆಯನ್ನು ಅನಸೂಯ ಹತ್ತಿರ ಕರೆದೊಯ್ದು ನಮಸ್ಕಾರ ಮಾಡಿಸು. ತಾಮಿಮಾಂ ಸರ್ವಭೂತಾನಾಂ ನಮಸ್ಕಾರ್ಯ ಯಶಸ್ವಿನೀಂ ಅಭಿಗಚ್ಚತು ವೈದೇಹಿ ವೃದ್ಧಾಂ ಅಕ್ರೋಧನಾಂ ಸದಾ. ಅವಳು ಕೋಪ ಮಾಡಿಕೊಳ್ಳೋಳಲ್ಲ, ನೀವೇನು ಹೆದರಬೇಕಾಗಿಲ್ಲ. ಸಾಮಾನ್ಯ ತಪಸ್ವಿಗಳು ಅಂದಾಗ ಕೋಪ ಸಿಕ್ಕಾಪಟ್ಟೆ ತಪಸ್ಸು ಮಾಡಿ 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 ಬೇರೆಯವರ ಜೊತೆಗೆ ವ್ಯವಹಾರ ಮಾಡುವಾಗ ಅವರಿಗೆ ಕಾಮನ್ನಾಗಿ ಎಲ್ಲರೂ ಹೇಗಿರ್ತಾರೋ ಹಾಗಿದ್ದು ಬರುವುದಿಲ್ಲ. ಸಿಟ್ಟೇ ಬರುತ್ತೆ ಏನಾದರೂ ಚೂರು ತಪ್ಪು ಮಾಡಿದರೆ. ಯಾಕೆಂದರೆ ತುಂಬ ನಿಷ್ಠೆಯಿಂದ ಬದುಕಿದವರಿಗೆ ಚೂರು ಶಿಸ್ತು ತಪ್ಪಿದ ತಕ್ಷಣ ಸಿಟ್ಟು ಬಂದೇ ಬರುತ್ತೆ. ಹಾಗೆಯೇ ಇವಳು ಕೂಡ ಸಿಟ್ಟು ಮಾಡ್ಕೊಳ್ತಾಳ ಅಂತ ನೀನು ಅಂದ್ಕೊಳ್ಬೇಡಿ. ಆ ವೈದೇಹಿಯನ್ನು ಕರೆದು ನೀವು ಅವಳನ್ನು ಅನುಗ್ರಹ ಪಡೆಯುವಂತೆ ಮಾಡು ಅಂತ ಹೀಗೆ ರಾಮಚಂದ್ರನಿಗೆ ವೈದೇಹಿಯನ್ನು ಕರೆದೊಯ್ಯುವಂತೆ ಹೇಳ್ತಾನೆ. ಅವಳು ನೋಡ್ತಾಳೆ ಸೀತೆಯನ್ನು, ಅವಳು ಸೀತೆಯನ್ನು ನೋಡ್ತಾಳೆ, ಪರಿಚಯ ಮಾಡಿಕೊಳ್ತಾಳೆ. ಅನಸೂಯ ಇತಿಯಾ ಲೋಕೆ ಕರ್ಮಭಿಹಿ ಖ್ಯಾತಿಮಾಗತ. ಅನಸೂಯ ಅಂತ ಇವಳನ್ನು ಕರೀತಾರೆ. ಲೋಕದಲ್ಲಿ ಇವಳು ಹಾಗೆ ಪ್ರಸಿದ್ಧಿ. ಅದು ಯಾಕೆ ಅಂತ ಒಂದು ಸುಂದರವಾದ ಕಾರಣವನ್ನು ಹೇಳ್ತಾರೆ. ಅವಳಿಗೆ ಅನಸೂಯ ಅಂತ ಯಾಕೆ ಹೆಸರು ಬಂತು, ಎಂಥ ಸಾಮರ್ಥ್ಯ ಇತ್ತು ಅವಳಿಗೆ ಅಂತ, ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.